ಇನ್ನು ಮಂಡ್ಯದ ಕೆಆರ್ಎಸ್ ಜಲಾಶಯದ ಭದ್ರತೆಗೆ ಎದುರಾಯ್ತ ಭದ್ರತೆಯ ಸವಾಲು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಭದ್ರತೆಗಾಗಿ ಸರ್ಕಾರ ಲಕ್ಷ ಲಕ್ಷ ಹಣವನ್ನು ಖರ್ಚು ಮಾಡುತ್ತೆ, ಆದರೂ ಕೂಡ ಅಭದ್ರತೆ ಕಾಡ್ತಾ ಇದೆ. ಭದ್ರತೆಗಾಗಿ ರಾಜ್ಯ ಸರ್ಕಾರ ಲಕ್ಷ ಲಕ್ಷ ಹಣವನ್ನು ಖರ್ಚು ಮಾಡಿದ್ರು ಕೂಡ ಈ ಒಂದು ಸಮಸ್ಯೆ ಉಂಟಾಗಿದೆ. ಕೆಆರ್ಎಸ್ ಡ್ಯಾಂಗೆ ಕೈಗಾರಿಕಾ ಪಡೆ ಭದ್ರತೆ ಒಳನುಸುಳಿ ಯುವಕರು ಎಂಟ್ರಿ ಕೊಟ್ಟಿದ್ದಾರೆ. ಒಳನುಸುಳಿದ ಯುವಕರಿಂದ ಕ್ರಸ್ಟ್ ಗೇಟ್ ಕೆಳಗೆ ವಿಡಿಯೋವನ್ನು ಮಾಡಿದ್ದಾರೆ. ಲೈವ್ ವಿಡಿಯೋದಿಂದ ಕೆಆರ್ಎಸ್ ಡ್ಯಾಮ್ ವರ್ಣಿಸಿರುವ ಯುವಕರು ಅದನ್ನು ಅಪ್ಲೋಡ್ ಮಾಡಿದ್ದಾರೆ. ಯುವಕರ ಪುಂಡಾಟಕ್ಕೆ ಬ್ರೇಕ್ ಹಾಕಲು ಅಲ್ಲಿನ ಭದ್ರತೆ ವಿಫಲವಾಯಿತಾ? ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಯುವಕರು ಹರಿಬಿಟ್ಟಿದ್ದಾರೆ. ನಿರ್ಬಂಧಿತ ಪ್ರದೇಶ ಕೆಆರ್ಎಸ್ ಜಲಾಶಯಕ್ಕೆ ಈ ಒಂದು ಅಭದ್ರತೆ ಕಾಡ್ತಾ ಇದೆಯಾ? ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯ ಇದು. ಸಾಕಷ್ಟು ಭದ್ರತೆ ಇದೆ. ರಾಜ್ಯ ಸರ್ಕಾರ ಸಾಕಷ್ಟು ಹಣವನ್ನು ಖರ್ಚು ಮಾಡುತ್ತೆ, ಲಕ್ಷ ಲಕ್ಷ ಹಣವನ್ನು. ಆದರೂ ಕೂಡ ಆ ಭದ್ರತೆಯನ್ನು ಉಲ್ಲಂಘಿಸಿ ಕೆಲ ಯುವಕರು ಪುಂಡಾಟವನ್ನು ಮೆರೆದಿದ್ದಾರೆ. ಅಲ್ಲಿನ ಡ್ಯಾಮ್ ಸೌಂದರ್ಯವನ್ನು ವರ್ಣಿಸಿದ್ದಾರೆ, ಒಂದು ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರೋದು. ವಿಡಿಯೋವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಕೆಆರ್ಎಸ್ ಡ್ಯಾಮ್ ಬಂದು ತೋರಿಸ್ತಾ ಇದ್ದೀವಿ ನೋಡಿ. ಕಲ್ಲು ಬಂಡಿ ಎಲ್ಲ ಫ್ರೆಂಡ್ಸ್, ಎಷ್ಟು ನಾವೀಗ ಕೆಆರ್ಎಸ್ ಡ್ಯಾಮ್ ಬಂದು ತೋರಿಸ್ತಾ ಇದ್ದೀವಿ ನೋಡಿ. ಗುಹೆ ಹೆಂಗಿದೆ ಕೆಆರ್ಎಸ್ದು. ಇಲ್ಲೇನಾರ ಅಕಸ್ಮಾತ್ ನೀರು ಬಿಡ್ತು ಅಂದರೆ ನಾವು ಶಿವನ ಪಾದಕ್ಕೆ ಹೋಗ್ತೀವಿ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಾಲಕೃಷ್ಣ, ಇದೀಗ ಈ ಒಂದು ಭದ್ರತೆಯನ್ನು ಉಲ್ಲಂಘಿಸಿ ಯುವಕರು ವಿಡಿಯೋವನ್ನು ಮಾಡಿದ್ದಾರೆ. ಸರ್ಕಾರ ಸಾಕಷ್ಟು ಹಣವನ್ನು ಖರ್ಚು ಮಾಡುತ್ತೆ ಭದ್ರತೆಗೋಸ್ಕರ. ಈ ಭದ್ರತೆಯನ್ನು ಯಾವ ರೀತಿಯಾಗಿ ಉಲ್ಲಂಘನೆ ಮಾಡಿದ್ರು? ಅಲ್ಲಿ ಭದ್ರತೆ ಇರಲಿಲ್ವಾ ಹೇಗೆ ಅಂತ? ಹೌದು ಪ್ರವೀಣ್, ಏನಂದ್ರೆ ಕೆಆರ್ಎಸ್ಗೆ ಹೆಚ್ಚಿನ ಭದ್ರತೆನ ಒದಗಿಸಿದ್ದಾರೆ. ಯಾಕೆಂದ್ರೆ ಎಲ್ಲೆಲ್ಲೂ ಕೂಡ ಈಗ ಭಯೋತ್ಪಾದಕ ದಾಳಿ ಅದು ಇದು ಅಂತೇಳಿ ಕೆಆರ್ಎಸ್ ಸಂಪೂರ್ಣ ಸುರಕ್ಷಿತವಾಗಿರ್ಬೇಕು ಅಂತೇಳಿ ಹೆಚ್ಚಿನ ಭದ್ರತೆ ಒದಗಿಸಿದ್ದಾರೆ. ಇದು ಕರ್ನಾಟಕ ಕೈಗಾರಿಕಾ ಪಡೆಯಿಂದ ಈ ಒಂದು ಭದ್ರತೆನೂ ಕೂಡ ಏರ್ಪಡಿಸಲಾಗಿರುವಂತದ್ದು. ಆದ್ರೆ ಇಲ್ಲಿ ಏನಾಯ್ತು ಅಂದ್ರೆ ಏನು ಬೃಂದಾವನ ಕಡೆಯಿಂದ ಬಂದಂತ ಈ ಯುವಕರ ಒಂದು ತಂಡ ಕ್ರಸ್ಟ್ ಗೇಟ್ಗಳ ಮಧ್ಯದಲ್ಲಿ ಹೋಗಿ ಈ ರೀತಿ ಸೆಲ್ಫಿ ತಗೊಂಡು ವಿಡಿಯೋ ಮಾಡಿರುವಂತದ್ದು ನಿಜವಾಗ್ಲೂ ಎಲ್ಲರಲ್ಲೂ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ. ಯಾಕೆಂದ್ರೆ ಇಷ್ಟೊಂದು ಭದ್ರತೆ ಇದ್ರು ಕೂಡ ಹುಡುಗರು ಆ ಕ್ರಸ್ಟ್ ಗೇಟ್ ಹತ್ರ ಏನಕ್ಕೆ ಹೋದ್ರು ಅನ್ನೋದು ಕೂಡ ಎಲ್ಲರಲ್ಲೂ ಒಂದು ಮೂಡಿರುವಂತ ಒಂದು ಪ್ರಶ್ನೆ ಆಗಿರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಭದ್ರತಾ ಪಡೆಯ ವೈಫಲ್ಯನೂ ಕೂಡ ಇದ್ರಲ್ಲಿ ಇದೆ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಭದ್ರತಾ ಪಡೆಯವರು ಗಸ್ತು ತಿರುಗ್ತಾ ಇರ್ಬೇಕು. ಯಾಕೆ ಅಣೆಕಟ್ಟು ಸುತ್ತಮುತ್ತ ಅವರು ಗಸ್ತು ತಿರುಗ್ತಾ ಇರ್ಬೇಕು. ಆದ್ರೆ ಇವರು ಕ್ರಸ್ಟ್ ಗೇಟ್ ಹತ್ರ ಹೆಂಗ್ ಹೋದ್ರು ಈ ಯುವಕರು ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿರುವಂತದ್ದು. ಈಗಾಗ್ಲೇ ಈ ಒಂದು ವಿಡಿಯೋ ವೈರಲ್ ಆಗಿ ಎಲ್ಲರ ಒಂದು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಯಾಕೆಂದ್ರೆ ಇಲ್ಲಿ ಯಾರೇ ಹೋದ್ರು ಕೂಡ ಭದ್ರತಾ ಪಡೆಯವರು ಮೇನ್ ಗೇಟ್ ಇಂದ ಒಳಗಡೆ ಬಿಡಲ್ಲ. ಆದ್ರೆ ಬಟ್ ಇವರು ಮೇನ್ ಗೇಟ್ ಮಾತ್ರ ಕಾಯ್ತಾ ಇದ್ದಾರಾ, ಇಲ್ಲ ಅಣೆಕಟ್ಟೆನ ಕಾಯ್ತಾ ಇದ್ದಾರಾ ಅನ್ನೋದು ಕೂಡ ಎಲ್ಲರಲ್ಲೂ ಒಂದು ಪ್ರಶ್ನೆ ಆಗಿರುವಂತದ್ದು. ಒಟ್ಟಾರೆ ಈ ಒಂದು ವಿಡಿಯೋ ಎಲ್ಲರಲ್ಲೂ ವೈರಲ್ ಆಗಿ ಎಲ್ರಿಗೂ ಕೂಡ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಇವ್ರೇನು ಕೆಲಸ ಮಾಡ್ತಾ ಇದ್ದಾರಾ, ಭದ್ರತೆ ಕೊಡ್ತಾ ಇದ್ದಾರಾ ಅನ್ನೋದು ಕೂಡ ಎಲ್ಲರಲ್ಲೂ ಒಂದು ಮೂಡಿರುವಂತ ಪ್ರಶ್ನೆ ಆಗಿರುವಂತದ್ದು. ಈಗ ಏನ್ ಭದ್ರತಾ ಪಡೆಯವರು ಇನ್ ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ, ಅಣೆಕಟ್ಟೆ ಸುರಕ್ಷತೆಗೆ ಏನೇನೆಲ್ಲ ಕ್ರಮ ವಹಿಸ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ. ಒಟ್ಟಾರೆ ಈ ಒಂದು ಭದ್ರತೆ ವೈಫಲ್ಯ ಅಂತಾನೆ ಹೇಳ್ಬೋದು ಪ್ರವೀಣ್. ಬಾಲಕೃಷ್ಣ, ಇದೀಗ ಈ ಯುವಕರು ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.